ಸಾಕಷ್ಟು ಸರ್ಕಾರಿ ಯೋಜನೆಗಳಿದಾವೆ ಕೃಷಿಕರಿಗೆ, ರೈತರಿಗೆ ಅಂತ ಹೇಳಿ. ಈಗ ನೀವ್ ಯಾವೆಲ್ಲ ಯೋಜನೆಗಳನ್ನ ಏನಾದ್ರು ಬಳಕೆ ಮಾಡ್ಕೋತಾ ಇದ್ದೀರಾ? ಹೆಚ್ಚು ಅಥವಾ ಕಡಿಮೆ ನಮ್ಗೆ ಈ ಗ್ರಾಮ ಸೇವಕರ ಹತ್ರ ಆ ಕಾಲದಿಂದ ನನ್ನ ಹ್ಮ್. ಒಂದು 12ನೇ ವಯಸ್ಸಿಂದ ನಮ್ಮಮ್ಮ ಆ ಥರ ಬಿಡೋರು ತಮಿಳ್ನಾಡಿನಲ್ಲಿ. ಹ್ಮ್. ಹೋಗಿ ಆ ಗ್ರಾಮ ಸೇವಕರನ್ನ ಹೋಗಿ ನೋಡು, ಏನು ಬಂದಿದೆ ಅಂತ ಕೇಳು, ಹ್ಮ್. ಸಹಾಯಧನದಲ್ಲಿ ಯಾವುದು ಇದೆ ಅಂತ ಕೇಳು, ಹ್ಮ್. ಆಮೇಲೆ ಬಿತ್ತನೆ ಯಾವ್ದು ಬಂದಿದೆ ಅಂತ ಕೇಳು, ಅದನ್ನು ಬೆಳೆಯೋ ರೀತಿ ಹಿಂಗೆ ಅಂತ ಕೇಳು, ಬ್ರೋಷರ್ ತಗೊಂಬ ಅಂತ ಹೇಳು. ಇವಾಗ ಟಿ ವಿಲಿ ಹಾಕ್ತಾರೆ, ಆದರೆ ಪಾಪ ರೈತರಲ್ಲಿ ಹೋದಾಗ ಅವರಿಗೆ ಸಿಗಬೇಕಾಗಿರುವಂಥ ಮಾಹಿತಿಗಳು ಸರಿಯಾಗಿ ಸಿಗಲ್ಲ. ಆಮೇಲೆ ಏನನ್ನ ಮಾಡಬೇಕು ಅಂತ ಹೇಳ್ಕೊಡುವಂಥ ಗ್ರಾಮ ಸೇವಕರು ಇವತ್ತಿಲ್ಲ. ಗ್ರಾಮ ಸೇವಕರು ಬರಬೇಕು. ಅವರ ಕೃಷಿಕರು ಎಲ್ಲಿ ವ್ಯವಸಾಯ ರೈತರು ಮಾಡ್ತಾರೋ ಸ್ಪಾಟ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟು ನೀ ಏನು ಮಾಡ್ತಾ ಇದೀಯಪ್ಪ, ಈ ರೀತಿಲಿ ಮಾಡು ಅಂತ ಹೇಳ್ಕೊಡೋರೇ ಇಲ್ಲಲ್ಲ ರೀ, ಹೇಳ್ಕೊಡೋರೇ ಇಲ್ಲ ಅಲ್ಲ ರೀ. ಈಗ ನೈಟ್ರೋಜನ್ ಫಿಕ್ಸ್ ಮಾಡ್ಬೇಕು ಭೂಮಿಗೆ. ಅಜೋಲಾ ಅಂತ ಒಂದು ಗಿಡ ಇದೆ, ಅಜೋಲಾ ಬೆಳೆದ್ರೆ ನೈಟ್ರೋಜನ್ ಬಂದ್ಬಿಡ್ತದೆ ಭೂಮಿಲಿ, ಆಯ್ತಾ. ಅಸೋಸ್ಫೈರಲಮ್ ಅಂತ ಹೇಳಿ ಸ್ಪಿಕ್ ಕಂಪ್ನಿದಿದೆ. ಅದು ಈ ಗದ್ದೆ ನಾವು ಪೈರು ಮಾಡ್ತೀವಿ, ನೀರು ಬಿಟ್ಬಿಟ್ಟೆ ಪೈರು ಮಾಡಿ ಮಡ್ಗಸ್ಕರ ಪದ್ಧತಿ, ಇನ್ನೊಂದು ಕೆಸರು ಗದ್ದೆಯಲ್ಲಿ ಮಾಡ್ತೀವಿ. ಆ ನೀರು ಹಂಗೆ ನಿಂತ್ಕೊಬೇಕು, ಬಿಸಿಲು ನೀರು ಇಂಬ್ರೂವ್ ಹೋಗ್ಬಾರ್ದು. ಅದಕ್ಕೆ ಏನು ಮಾಡಿದೆ, ಅಸೋಸ್ಫೈರಲಮ್ ಅಂತ ಬರುತ್ತೆ. ಆಮೇಲೆ ಬ್ಲೂ ಆಲ್ಗೆ ಅಂತ ಒಂದು ಬರುತ್ತೆ. ಆ ಬ್ಲೂ ಆಲ್ಗೆ ನೀವು ಹಾಕ್ಬಿಟ್ರೆ ಅದು ಪಾಸೆ ಕಟ್ಕೊಂಡ್ಬಿಡ್ತದೆ, ಆಯ್ತಾ. ಈಗ ಅದು ಕಟ್ಕೊಂಡ ತಕ್ಷಣ ಬಿಸಿಲು ಡೈರೆಕ್ಟಾಗಿ ನೀರಿಗೆ ಬೀಳಲ್ಲ. ಸೊ ಏನು ನೀವು ಗದ್ದೆಗೆ ಬಿಟ್ಟಿರ್ತೀರ ಅದೇ ಲೆವೆಲ್ ಇರುತ್ತೆ. ಸೊ ಒಂದು 2 ದಿವಸ 3 ದಿವಸ ಆದಾಗ ಇದು ಕೆಳಗಡೆ ಇಳಿತದೆ, ನಿಮ್ಗೆ ಲೆವೆಲ್ಲು ಗೊತ್ತಾಗುತ್ತೆ. ತಿರುಗಿ ನೀರು ಬಿಟ್ಬಿಡ್ತದೆ ಪ್ಲಾನಿಂಗ್. ಅಂದ್ರೆ ಸರ್, ಈಗ ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಒಂದಷ್ಟು ಯೋಜನೆಗಳು ಗೊತ್ತೇ ಇರಲ್ಲ ಅವರಿಗೆ. ಇಂಥ ಯೋಜನೆಗಳು ತಗೋಬಹುದು, ಬೆನಿಫಿಟ್ ತಗೋಬಹುದು, ಬೇರೆ ಬೇರೆ ಅಂದ್ರೆ ಟೋಟಲಿ ರೈತರಿಗೆ ಸಿಗೋ ತರ ನಾಲೆಜು ಇರಲ್ಲ ಅವರಿಗೆ. ಅಂಥವ್ರಿಗೆ ಏನಾದ್ರು ಹೇಳ್ತೀರಾ ಹೆಂಗೆ ಸರ್? 2 ವಿಷಯ ನಾನು ಹೇಳ್ತೀನಿ ನೋಡ್ರಿ. ಒಂದು ಗಂಟು ಅಂತ ಭಗವಂತ ನಮ್ಗೆ ಕೊಟ್ಟಿರ್ತಾರೆ, ಒಂದಷ್ಟು ಹಣ ನಮ್ಮ ತಂದೆ ತಾಯಿ ಸೇರಿಸಿಟ್ಟಿರ್ತಾರೆ. ಇದನ್ನ ನೀವು ವ್ಯವಸಾಯನೇ ಮಾಡು ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ನಿಮ್ ಬುದ್ಧಿ ಇದ್ರೆ ಅದನ್ನ ಜಾಸ್ತಿ ಮಾಡೋದು, ಇನ್ನೊಬ್ಬರ ಮನೆ ಕೆಲಸ ಮಾಡ್ಬಿಟ್ಟು ಇದು ಮಾಡು, ಕಂಪ್ನಿಲಿ ಹೋಗಿ ಕೆಲಸ ಮಾಡು, ದುಡ್ಡು ವೇಸ್ಟ್ ಮಾಡಬೇಡ. ನಾನು ಎಲ್ಲರಿಗೂ ಹೇಳ್ತೀನಿ, ಕನ್ನಡಿಗರಿಗೆ ನನ್ನ ಸ್ವಾರ್ಥ, ನಾ ಕರ್ನಾಟಕದವನು, ಕನ್ನಡಿಗರಿಗೆ, ನಾನು ಯೂತ್ಸ್ಗೆ ನಾನು ಹೇಳ್ತಾ ಇದ್ದೀನಿ. ಒಬ್ರು ಒಂದು ಸ್ಪರ್ಧೆಯಲ್ಲಿ ಗೆಲ್ತಾರೆ, 50 ಜನ 60 ಜನ ಸ್ಪರ್ಧೆಯಲ್ಲಿ ಇರ್ತಾರೆ ಪ್ರತಿಸ್ಪರ್ಧಿಗಳಾಗಿ, ಅವ್ರಿಗೆ ಗೆಲ್ಲಲ್ಲ. ಈಗ ಅವ್ರೇನು ಮಾಡಬೇಕು? ಗೆದ್ದವ್ರು ಚೆನ್ನಾಗಿರ್ತಾರೆ, ಉಳಿದವ್ರು ಏನು ಮಾಡಬೇಕು? ಆವತ್ತು ಉಳಿದವ್ರು ಹೋದ್ರು ಅಂತಂತ ಹೇಳ್ತಾ ಇದ್ವಿ, ಏನು ಪ್ರಯೋಜನ, ಅಲ್ಲಿ ಓದ್ಲಿಲ್ಲ, ಹಾಳಾಗೋದೆ, ಹೋಗಿ ನೀನು ದುಡ್ಡು ಹಾಕಿ ಮೇವು ಹಾಕಿ ಎಲ್ಲಾನು ವೇಸ್ಟ್ ಕಾಣೋ ದರಿದ್ರ ನನ್ನ ಮಗನೇ ಅಂತ ಹೇಳೋರು. ಆದರೆ ಈಗ ಆಪ್ಷನ್ಸ್ ಇದೆ, ಬರೀ ಸ್ಮಾರ್ಟ್ ಫೋನ್ ಒಂದು ಆಪ್ಷನ್ ಅಂತ ದಯವಿಟ್ಟು ತಿಳ್ಕೊಬೇಡಿ. ಹೇಳ್ತಾ ಇದ್ದೀನಿ, ಕೈ ಕಾಲು ಇವತ್ತು ಕೆಲಸ ಮಾಡ್ತಾ ಇದೆ ಮನುಷ್ಯನಿಗೆ. ಎಲ್ಲಾನು ಕಟ್ಟಿಟ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ರೋಗ ಕಾಯಿಲೆ ಬಂದು ಹಾಳಾಗೋಗ್ಬಿಡ್ತೀರ. ಹೆಜ್ಜೆ ಇಟ್ಬಿಟ್ಟು ನಡ್ಕೊಂಡು ಹೋಗ್ರಿ. ಕರೆಕ್ಟಾಗಿ ಎಲ್ಲಿ ವ್ಯಾಪಾರಗಳು ನಡೀತಾ ಇದೆ, ಗೋಣಿ ಚೀಲದಲ್ಲೂ ಕಾಸಿದೆ ನಿಮಗೆ, ಗೋಣಿ ಚೀಲ ಸಪ್ಲೈ ಮಾಡಿ ಕಾಸಿದೆ ರೀ ಅದರಲ್ಲಿ. ಯಾಕಂದರೆ ಸುಮಾರು ಜನ ಒಂದು ಒಂದು ಪೇಪರ್ಸು ಬಿದ್ದೋಗ, ವೇಸ್ಟ್ ಪೇಪರ್ಸು, ಈ ಕಾರ್ಟೂನ್ ಬಾಕ್ಸಸ್ಸು, ಎಲ್ಲದಕ್ಕೂ ಕಾಸಿದೆ. ಯಾವುದನ್ನು ನೀವು ದಯವಿಟ್ಟು ವೇಸ್ಟ್ ಮಾಡಬೇಡಿ. ನಾವು ನೋಡ್ರಿ, ನಮ್ಮಲ್ಲೂ ಬೇರೆಯವ್ರಿಗೂ ಪ್ಲಾಸ್ಟಿಕ್ ಗೋಣಿ ತಗೊಂಡೋಗಿ ಎಲ್ಲಾನು ರಸ್ತೆಲಿರೋದು, ಅದು ನೀವು ರಸ್ತೆಲಿರೋದು ಆಯಿರಿ ಅಂತ ನಾನು ಯಾವತ್ತೂ ಹೇಳಿ. ಆದರೆ ಕಬ್ಬಿಣಕ್ಕೂ ವ್ಯಾಲ್ಯೂ ಇದೆ, ಪ್ರತಿಯೊಂದಕ್ಕೂ ವ್ಯಾಲ್ಯೂ ಇದೆ. ಒಂದು ಮೋಟ್ರಲ್ಲಿರುವಂಥ ಒಂದು ಕಾಪರ್ಗೂ ವ್ಯಾಲ್ಯೂ ಇದೆ. ಎಲ್ಲಾನು ಲಕ್ಷ್ಮಿ ಇದೆ, ಎಲ್ಲ ಕಡೆ ಲಕ್ಷ್ಮಿ ಇದೆ. ಅದನ್ನು ನೀವು ಹೇಗೆ ಸಂಪಾದನೆ ಮಾಡ್ತೀರಾ, ಹೇಗೆ ಇಟ್ಕೋತೀರಾ? ಡಿಮ್ಯಾಂಡ್ ಸಪ್ಲೈ ಪ್ರೋಸೆಸ್ ಏನಿದೆ ಅಂತ ನೋಡ್ಕೊಂಡ್ಬಿಡಿ. ವ್ಯವಸಾಯದಲ್ಲಿ ವ್ಯವಸಾಯನೇ ನೀವು ಮಾಡ್ರಿ ಅಂತ ಹೇಳ್ತಾ ಇಲ್ಲ. ತರಕಾರಿ ಬೆಳಗ್ಗಿನ ಜಾವ ಹೋಗಿ ಹೋಲ್ಸೇಲಲ್ಲಿ ಒಂದಷ್ಟು ಕಾಸು ತೊಗೊಂಡ್ಬಿಡ್ರಿ, ತಗೊಂಡು ನಿಮ್ಮದೇ ಒಂದು ಅಂಗಡಿ ಇಡ್ರಿ, ಮಾರ್ರಿ. ಇಲ್ಲ ಹೋಟ್ಲಿಗೆ ಸಪ್ಲೈ ಮಾಡಿರಿ. ಹಾಲು ತೊಗೊಂಡು ಹೋಟ್ಲಿಗೆ ಸಪ್ಲೈ ಮಾಡಿರಿ. ತೆಂಗಿನಕಾಯಿ ಹೋಟ್ಲಿಗೆ ಸಪ್ಲೈ ಮಾಡಿರಿ. ಮಾರ್ಜಿನ್ನು ಕೆಜಿಗೆ 2 ರೂಪಾಯಿ, 1 ರೂಪಾಯಿ, 1.25 ರೂಪಾಯಿ ಹೋಗಲಿ, ಮೂವ್ ಆಗಲಿ, ಆ ಕಮಿಷನ್ ಬರಲಿ ನಿಮಗೆ. ಅದನ್ನೊಂದು ಗಾಡಿ ಇಟ್ಕೊಂಡು ನೀವು ಸಂಪಾದನೆ ಮಾಡ್ಬೋದು. ಅರ್ಥ ಆಗ್ತಾ ಇದ್ದೀರಾ ನಿಮಗೆ? ಬಟ್ ಹೆಂಗಾಗಿದೆ ಅಂದ್ರೆ ಸರ್, ಈಗ ಎಲ್ಲರದು ಎಲ್ಲ ಬರೀ ಜಾಬು, ಇದು ಯಾಕೆ ಬೇಕಿದು, ಕೃಷಿ ಬೇಡವಾ, ಕಷ್ಟ ಇದೆ, ಈ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಈಗ ಯೂತ್ಸ್ ಅಲ್ಲಿ, ಇನ್ಕ್ಲೂಡಿಂಗ್ ನಮ್ಮ ಹಿಡ್ಕೊಂಡೇ ಹೇಳ್ತೀವಿ. ಸೊ ಈಗೆಲ್ಲ ತಾತ್ಕಾಲಿಕ ಜೀವನಕ್ಕೆ, ಆಧುನಿಕ ಯುಗದಲ್ಲೆಲ್ಲ ತಾತ್ಕಾಲಿಕಕ್ಕೆ ಜೀವನ ಮಾಡ್ತಾರೆ. ಬಟ್ ಕೃಷಿ ಕಡೆ ಒಂದು ಸ್ವಲ್ಪ ಒಲವು ಕಡಿಮೆ ಆಗ್ತಾ ಇದೆ. ಅಂತ ಯೂತ್ಸ್ಗಳು ಹೆಂಗೆ ಇದ್ರ ಕಡೆ ಒಲವು ತೋರಿಸ್ಬೋದು ಸರ್? ಯಾವ ರೀತಿಯಾಗಿ ಅವ್ರನ್ನ ಸೆಳಿಬಹುದು? ನೋಡಿ, ಜಮೀನು ಹೊಂದಿರತಕ್ಕಂಥವ್ರಿಗೆ ಆ ಮಕ್ಕಳು ಜಮೀನಲ್ಲಿ ಏನು ಕೆಲಸ ಮಾಡೋದು ಅಂತ ಹೇಳ್ತಾರೆ. ಅವ್ರ ಮಾತಲ್ಲೂ ನ್ಯಾಯ ಇರುತ್ತೆ, ಅಲ್ಲಿ ಬರುವಂಥ ಆದಾಯ ಸಾಲದಿರ ಹೋಗುತ್ತೆ. ಸೊ 3 ಮಕ್ಕಳಿದ್ರೆ ಒಬ್ಬರಾದ್ರೂ ಸಿಟಿಲಿ ಹೋಗಿ ಕೆಲಸ ಮಾಡಿಬಿಟ್ಟು ಅವರಲ್ಲಿ ಒಗ್ಗಟ್ಟಲ್ಲಿ ಬಲ ಇದೆ. ಒಗ್ಗಟ್ಟಿರ್ಬೇಕು, ಮನೆ ಒಡೆದೋಗ್ಬಾರ್ದು.
ಯಾವಾಗಲೋ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ನೀವೆಲ್ಲರೂ ಸೆಟ್ಲ್ ಆಗೋ ಟೈಮ್ ಬಂದಾಗ ಅವಾಗ ಅದು ನಿಮ್ಮ ಇಷ್ಟ. ಆವಾಗಲೂ ಜಗಳ ಆಡಿದ್ರೆ ಒಗ್ಗಟ್ಟಲ್ಲೇ ಇರಿ, ಇಲ್ಲಾಂದರೆ ನಿಮ್ಗೇನೋ ಒಂದಷ್ಟು ಹಣ ಆದರೂ ನೀವು ಇಟ್ಕೊಂಡು ಜೀವನದಲ್ಲಿ ಕೂತ್ಕೋಬೇಕು. ಎರಡೂ ಇರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಸರ್. ಇನ್ನೊಂದು ಈಗ ತುಂಬ ಟ್ರೆಂಡಿಂಗ್ ವಿಚಾರ ಏನು ಅಂತಂದರೆ ರೈತರಿಗೆ ಹೆಣ್ಣೆ ಕೊಡಲ್ಲ ಅನ್ನುವಂಥದ್ದು. ಆ್ಯಕ್ಚುಲಿ ಯಾಕಂದರೆ ರೈತರು ತುಂಬ ಚೆನ್ನಾಗಿ ಬೆಳಿಬೋದು, ಅದರಲ್ಲೇ ಈಗ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಏನು ತೆಗಿತಾರೋ ಅದ್ರ ಡಬಲ್ ತೋಟದಲ್ಲಿ ತೆಗಿಬೋದು. ಬಟ್ ಅವ್ರಿಗೆ ಹೆಣ್ಣು ಕೊಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಏನು ಮಾಡ್ತಾ ಇದ್ದಾರೆ ಯೂತ್ಸ್ ಎಲ್ಲ, ಜಾಬ್ ತಾತ್ಕಾಲಿಕವಾಗಿ ಆದರೂ ಜಾಬನ್ನು ಹುಡ್ಕೊಂತ ಕೆಲಸ. ಈಗ ರೈತರು ನೀವು ಬರೀ ವ್ಯವಸಾಯ ಮಾಡ್ತೀರ, ಅಲ್ಲಿ ನರ್ಸರಿ ಮಾಡಿರಿ, ಸಸಿ ಬೆಳೆಯೋದು ಮಾಡ್ರಿ, ಸಸಿ ಬೆಳೆದು ಮಾರ್ರಿ, ಪಪ್ಪಾಯಿ ಗಿಡ ಸೀಡ್ಸ್ ತೊಗೊಂಬಂದು ಪಪ್ಪಾಯಿ ಗಿಡ ಸೀಡ್ಸ್ ಹಾಕ್ರಿ, ಪಾಮ್ಸ್ ಗಿಡ ಇದೆ ಪಾಮ್ಸ್ ಸೀಡ್ಸ್ ಹಾಕ್ರಿ, ಬೆಳೀರಿ, ಮಾರ್ರಿ, ಅದನ್ನ ದುಡ್ಡಾಗಲ್ವಾ ನಿಮಗೆ? ಹೈವೇ ರೋಡಲ್ಲಿ ಇಟ್ಕೊಂಡು ಒಂದು ಬೋರ್ಡ್ ಹಾಕೊಂಡ್ಬಿಟ್ಟು ದೂರದಲ್ಲಿ ಇಟ್ಕೊಳ್ಳಿ, ನ್ಯಾಷನಲ್ ಹೈವೇ ಪಕ್ಕಕ್ಕೆ ಇಟ್ಕೊಂಡು ಸ್ವಲ್ಪ ದೂರದಲ್ಲಿ ಇಟ್ಕೊಳ್ರಿ, ಗಿಡ ಇದೆ ನೋಡ್ರಿ ಅಂತ ತೋರಿಸ್ರಿ, ಮಾರ್ರಿ. ಶನಿವಾರ ಭಾನುವಾರ ಹೆವಿ ಟ್ರಾಫಿಕ್ ಇರುತ್ತೆ, ಬೇಕಾದವ್ರು ತಗೊಂಡು ಹೋಗ್ತಾರೆ. ಸಸಿ ಉತ್ಪಾದನೆ ಮಾಡಿ, ನರ್ಸರಿ ಉತ್ಪಾದನೆ ಮಾಡಿರಿ, ಕ್ರೋಟೋನ್ಸು, ರೋಸು ಕಸಿ ಮಾಡೋದು ತಿಳ್ಕೊಳ್ರಿ. ಈಗೇನು ನಾವು ಸೀತಾಫಲದ ಕಸಿ ಮಾಡಿ ನೀವು ಅದನ್ನು ಸಸಿ ಮಾಡೋದಕ್ಕೆ ಕಲ್ತ್ಕೊಳ್ರಿ. ಏನು ಕಲ್ತ್ಕೊಳ್ಳಿ, ಸಮುದ್ರ ಇದ್ದಾಗೆ ಅದು, ಏನಾದರೂ ಮಾಡೋದು ಕಲ್ತ್ಕೊಳ್ರಿ. ಹಣ ಕಳ್ಕೊಬೇಡ್ರಿ, ಹಣ ಕಳ್ಕೊಬೇಡ್ರಿ. ಈಗ ಸಡನ್ ಆಗಿ ದುಡ್ಡು, ಅಷ್ಟೊಂದು ದುಡ್ಡು ಹಾಕೋದು ಯೂಸ್ ಇದೆಯಾ ಸರ್? ಅಷ್ಟೊಂದು ದುಡ್ಡು ಹಾಕೋದು ತೋಟಕ್ಕೆ ಎಷ್ಟು ದುಡ್ಡು ಹಾಕ್ತೀರಾ? ಈಗ ಅಂದಾಜು ಮೇಲೆ ಇರೋರು ಅದನ್ನ ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡ್ರಿ. ಇಲ್ದಿರೋರು ಭೂಮಿ ತಗೊಂಡು ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸರ್ಕಾರನೋ ಅಥವಾ ನಮ್ಮ ಅಭಿಲಾಷೆ ಆಕಾಂಕ್ಷೆಗಳನ್ನೋ ಅಥವಾ ಇದನ್ನ ನಮ್ಮನ್ನೆಲ್ಲ ನೋಡ್ಬಿಟ್ಟು ಸರ್ಕಾರ ಇವರೆಲ್ಲ ಹೀಗಿದ್ರೇನೆ ಇಷ್ಟಪಡ್ತಾರೆ ಅಂತ ಸಾಲದ ಮೇಲೆ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವರ್ಲ್ಡ್ ಬ್ಯಾಂಕ್ ಸಾಲ ಎಷ್ಟಿದೆ ಅಂತ ನೀವು ಯಾವತ್ತಾದ್ರೂ ಕೇಳಿದ್ದೀರಾ? ಎಷ್ಟು ಜನ ಯೂತ್ಸ್ ಇದ್ದೀರಾ? ಸ್ವಾತಂತ್ರ್ಯ ಅಲ್ಲಿ ಸ್ವಾತಂತ್ರ್ಯಕ್ಕೂ ಮುಂಚೆ ಸ್ವಾತಂತ್ರ್ಯ ತಗೊಂಡಾಗ $1 $1 ಕೊಳ್ತಾ ಇತ್ತು. ಅಲ್ಲಿಂದ 8-16 ರೂಪಾಯಿ ಆಯಿತು, 16-30 ಆಯಿತು, 30 ನನಗೆ ಸ್ವಲ್ಪ ತಿಳಿದಿದ್ದು ಹೇಳ್ತಾ ಇದ್ದೀನಿ, 42 ಆಯಿತು, 42ರಿಂದ 60 ಜಂಪ್ ಆಯಿತು, 60ರಿಂದ 40ಕ್ಕೆ ತಂದುಬಿಡ್ತೀವಿ ಅಂತ ಯಾರ್ಯಾರು ಹೇಳಿದರು. ಇವತ್ತು 91 ರೂಪಾಯಿ ಆಗಿದೆ. ನಾನು ವ್ಯಂಗ್ಯ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಈ ಮಟ್ಟಕ್ಕೆ ನಾವು ತಲುಪಕ್ಕೆ ಕಾರಣ ಒಬ್ಬರು ಮಹಾನ್ ವ್ಯಕ್ತಿಗಳು ತಿರುಗಿ ಹೇಳಿದ್ರು ಇದರಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲೇ ನೋಡಿದ್ದೆ ನಾನು. ಏನು ಹೇಳಿದ್ರು ಅಂದರೆ, ನಾವು ವಿದೇಶಿ ಸಾಲ ಜಾಸ್ತಿ ಮಾಡಿದ್ದೀವಿ, ವರ್ಲ್ಡ್ ಬ್ಯಾಂಕ್ ಸಾಲ, ವಿಶ್ವ ಬ್ಯಾಂಕ್ ಸಾಲ ಜಾಸ್ತಿ ಮಾಡಿದ್ದೀವಿ. ಈ ಹಣ ಈ ಥರ ಕುಸಿಯಕ್ಕೆ ಕಾರಣನೇ ಆ ಸಾಲ. ಆ ಸಾಲ ಜನರಿಗೆ ತಿಳುವಳಿಕೆ ಬರೋದಕ್ಕೋ, ಜನರು ಒಂದು ಏನಾದರೂ ಉತ್ಪಾದನೆ ಮಾಡಿ ಅದರಿಂದ ಅವ್ರ ಹಣ ಸಂಪಾದನೆ ಮಾಡಿ ಸರ್ಕಾರಕ್ಕೆ ಅದರ ಆದಾಯ ಬರೋದಕ್ಕೋ ಕಡಿಮೆ ಆಯಿತು. ಕೆಲವೇ ನಿಮಗೆ ಈ ಬಂಡವಾಳ ಹೂಡ್ತಕ್ಕಂಥವ್ರು, ದೊಡ್ಡ ಕಂಪ್ನಿ ಏನೇನಿದೆಯೋ, ಒಂದು 15-20 ಕಂಪ್ನಿ, ಕಬ್ಬಿಣದ್ದಾಗಿರ್ಬೋದು ಅಥವಾ ಈ ಪೆಟ್ರೋಕೆಮಿಕಲ್ಸ್ ಆಗಿರ್ಬೋದು, ಈ ಇದು ಟೆಲಿಫೋನ್ ಡಿಪಾರ್ಟ್ಮೆಂಟು ಇದಾಗಿರ್ಬೋದು, ಇವರೆಲ್ಲ ಮೊಬೈಲ್ ಫೋನ್ಸು ಮ್ಯಾನುಫ್ಯಾಕ್ಚರರ್ಸು, ಆಮೇಲೆ ಈ ಮೈಕ್ರೋಸಾಫ್ಟು ಮತ್ತು ಸೆಮಿಕಂಡಕ್ಟರ್ಸು, ಆಮೇಲೆ ಇಂಥವೆಲ್ಲ ತಯಾರು ಮಾಡ್ತಕ್ಕಂಥವ್ರು ಆಗಿರ್ಬೋದು, ಇವ್ರ ಕೈಗೆ ಹೋಗಿ ಅದು ಲಾಕ್ ಆಯ್ತು. ಅದು ಕಾರಣ ಯಾಕಂದರೆ ಅವರಿಂದ ಅಲ್ಲಿ ಟ್ಯಾಕ್ಸ್ ಸರ್ಕಾರಕ್ಕೆ ಬರ್ತಾ ಇದೆ. ಎಕ್ಸ್ಪೋರ್ಟ್ಸ್ ಆಗಿ ಟ್ಯಾರಿಫ್ ಹಾಕಿದರೂ ಕೂಡ ಒಂದಷ್ಟಾದರೂ ಕಾಸಲ್ಲಿ ರಿಟರ್ನ್ ಬರ್ತಾ ಇದೆ. ವ್ಯವಸಾಯದಲ್ಲಿ ಸರ್ಕಾರಕ್ಕೆ ಅಷ್ಟೊಂದು ಇದು ಬರ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ. ಆದರೆ ಅವ್ರು ಹಂಗೆ ಅನ್ಕೋಬಾರ್ದು. GDPನ ಆ್ಯಡ್ ಮಾಡ್ತಾ ಇದ್ದಾರೆ. ಏನಾದರೂ ರೈತರು ಸಂಪೂರ್ಣವಾಗಿ ಬೆಳೆಯೋದು ಬಿಟ್ಬಿಟ್ರೆ, ನೀವು ಏನು ಸಂಬಳ ಇವತ್ತು ತಗೋತಾ ಇದ್ದೀರೋ, ಇವತ್ತೇನು 50,000ಕ್ಕೆ ಕಮ್ಮಿ ಮಾಡಲೇಬಾರ್ದು ಸಾಫ್ಟ್ವೇರ್ ಇಂಜಿನಿಯರ್ಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. 50,000 ರೂಪಾಯಿನಲ್ಲಿ ಬಂದಿದ್ದ ದುಡ್ಡಲ್ಲಿ ನೀವು ಒಂದಷ್ಟು ತರಕಾರಿ ಬೆಳೆಯೋರು ಇಲ್ದಿರ ಹೋಗ್ಬಿಟ್ರೆ, ಅದೇ ತರಕಾರಿ 200 ರೂಪಾಯಿ 300 ರೂಪಾಯಿ kg ಆಗಬಾರ್ದು ಅಂತ ಏನಿದೆ ಅಲ್ವಾ? ಸೊ ಇಟ್ ಇಸ್ ಅ ಬ್ಯಾಲೆನ್ಸ್, ಗಿವ್ ಆ್ಯಂಡ್